ಆ ಮನೆಗೆ ಹಾಕಿ ಕಳಿಸ್ಬಿಡ್ತೀಯ ಹಾಗಾದ್ರೆ? ಅರೆ ತುಂಬಾ ಮಾಡಿದ್ರು ಅಂದ್ರೆ ಮತ್ತೆ ಬರೋರೆಲ್ಲ ಆ ಮನೆಗೆ ಹಾಕಿ ಕಳಿಸ್ಬಿಡ್ತೀಯ ಹಾಗಾದ್ರೆ? ಇಲ್ಲ, ನಾನು ಕೇಳ್ತಾ ನಿಮ್ಮಲ್ಲಿ ಎಕ್ಸ್ರೇ ಯಾಕೆ ಮಾಡಬಾರ್ದು ಅಂತ ಕೇಳ್ತಾ ಇದ್ದೀನಿ. ಸರ್ ಮಾಡಬಹುದು ಸರ್. ಇವತ್ತು then why you not did? Sir, usually we will do on the all other days we will do up to. See my question ನಮ್ಗೆ ಇಂಗ್ಲಿಷ್ ಅಷ್ಟೇ ಬರುತ್ತೆ, ಕನ್ನಡದಲ್ಲಿ ಹೇಳ್ತೀನಿ. ನಾನು ಇವತ್ತು ಯಾಕೆ ಮಾಡಿಲ್ಲ ಅಂತ ಕೇಳ್ತೀನಿ. ಸರ್ ಇವತ್ತು ತುಂಬಾ ಮಾಡಿದ್ದೀವಿ ಸರ್. ಮೇಡಮ್ ಇದು ಆನ್ಸರ್ ತುಂಬಾ ಮಾಡಿದೀನಿ ಮಾಡ್ಬಾರ್ದು ಆನ್ಸರ್ ಮೇಡಮ್. ರೀ ಕೈ ಹೊಡ್ಕೊಂಡ್ರೆ ನಾನು ಕೈ ಹೊಡ್ಕೊಂಡೆ, ಆ ನೋವು ಏನ್ ಗೊತ್ತಾ? ನೀವು ಡಾಕ್ಟರ್ ಕುಯ್ತೀರಾ, ಅವನು ಅಟ್ಲೀಸ್ಟ್ ಒಂದು ಫಸ್ಟ್ ಏಡ್ ಹಾಕ್ಬಿಟ್ಟು ಅದಕ್ಕೆ ಪ್ಲಾಸ್ಟರ್ ಹಾಕಿ, ನನಗೆ ಗೊತ್ತಿರೋದು ಪ್ಲಾಸ್ಟರ್ ಅಂತಾರೆ, ಅದನ್ನ ಹಾಕೋದು ಮನೆಗೆ ಯಾಕೆ ಅದನ್ನು ಕೆಲಸ ಮಾಡಿ ಫಸ್ಟ್ ಏಡ್ ಮಾಡ್ಬಿಟ್ಟು ನೀವು ಎಕ್ಸ್ರೇ ಮಾಡಿಸಿ. ಈ ಒಂದು ಕೆಲಸ ಮಾಡು. ಅಲ್ಲ ರೀ, ನಿಮ್ಮಿಂದ ನಿಮ್ DS ಇದ್ದಾರೆ, ಅವ್ರಿಗೆಲ್ಲ ಸಮಯ ನೀವು ನನಗೆ ಉತ್ತರ ಕೊಡಿ, ನಾನು ಅವ್ರ ಹತ್ರ ಮಾತಾಡ. ನನ್ನ ಕ್ವಶನ್ ಇಷ್ಟ ಮೇಡಮ್, ಯಾಕೆ ಎಕ್ಸ್ರೇ ಮಾಡಿ? ಇಂಜೆಕ್ಷನ್ ರೀ ನೋಡ್ರಿ ಯಜಮಾನ್ರೆ, ನಾನು ಕೇಳೋದು ಒಂದೇ, ನೀವು ಇಂಜೆಕ್ಷನ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಪ್ಲಾಸ್ಟರ್ ಹಾಕ್ಬೇಕಾ ಬೇಡ? ಸರ್ ಫ್ರಾಕ್ಚರ್ ಆಗಿದ್ರೆ ಮಾತ್ರ ಹಾಕ್ಬೇಕು. ಒಂದ್ ನಿಮಿಷ ಕೇಳ್ರಿ, ಈಗ ನಿಮ್ಗೆ ಗೊತ್ತಾ ಫ್ರಾಕ್ಚರ್ ಆಗೈತಾ ಇಲ್ಲ ಅಂತ? ಅದೇ ನನ್ನ ಪ್ರಶ್ನೆ. ಅವನು ಫ್ರಾಕ್ಚರ್ ಆಗೈತಾ ಇಲ್ಲ, ನೋವು ತಿಂತಾಗಲ್ಲ ಇಲ್ಲ, ನೀನ್ ಹೆಂಗ್ ಕಂಡಿಡಿಯಕ್ಕೆ ನಿನ್ ಬ್ರಹ್ಮನ? ಯಾಕೆ ಎಕ್ಸ್ರೇ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀನಿ. ಸರ್ ಇಂಜೆಕ್ಷನ್ ತಗೊಂಡ್ಬಂದು ಅಂತ ಹೇಳಿದ್ದೀವಿ ಸರ್. ನೋಡಿ ಮೇಡಮ್, ಇದೇನಾದ್ರು ಆನ್ಸರ್ ಮೇಡಮ್? ಅಲ್ಲ ರೀ, ನಾನು ಕೇಳೋ ಪ್ರಶ್ನೆ ಅರ್ಥ ಆಗತ್ತ? ನಗೋದ್ ಬಿಡಿ, ಸೀರಿಯಸ್ನೆಸ್ ಇದು. ಇಲ್ಲಿ ಕುತ್ಕೊಳ್ಳೋದು ಬೇರೆ, 500 ಜನ ಬೇರೆ ತರ ಆಗತ್ತ. ನಾನು ಕೇಳೋ ಪ್ರಶ್ನೆ, ನೀನು ಎಕ್ಸ್ರೇ ಯಾಕೆ ಮಾಡಿಲ್ಲ ಅಂತ ಕೇಳಿ. ಸಾರಿ, ನೀವು ಎಕ್ಸ್ರೇ ಯಾಕೆ ಮಾಡಿಲ್ಲ ಅಂತ ಕೇಳ್ತೀನಿ ಸರ್. ನಮ್ಮಲ್ಲಿ ಸಂಡೇ ಇರೋದೇ ಒಂದು ರೀ, ನನಗೆ ಅದೆಲ್ಲ ಬೇಕಾಗಿಲ್ಲ ರೀ. ನೀವು ಎಕ್ಸ್ರೇ ಯಾಕೆ ಮಾಡಿಲ್ಲ ಅನ್ನೋದು ಬೇಕಷ್ಟೇ ನನಗೆ. ಇಲ್ಲ ಹೇಳ್ಬೇಕು, ಇಲ್ಲ ನನ್ನಲ್ಲಿ ಸ್ಟಾಫ್ ಇಲ್ಲ, ನಾನು ಮಾಡಿಲ್ಲ, ಒಂದು ಎಂಡಾಸ್ಮೆಂಟ್ ಕೊಟ್ಟು ನಾನು ಕೊಟ್ಟು ಹೋಗ್ತೀನಿ. ಇಲ್ಲ ತಪ್ಪು ಒಪ್ಕೋಬೇಕು, ಹೌದು ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತೇಳಿ ಈ ಚಾನಲ್ ಮೇಲೆ ಬಿಟ್ಬಿಡ್ತೀವಿ. ಅದು 1 o'clock ಸಾಹೇಬ್ ಒಂದು ನಿಮಿಷ, ಯಾರು ಇಲ್ಲಿ ಕುರಿಗಳ ತುಮಕೂರಿಂದ ಬಂದಿಲ್ಲ. ನೀವು ಹೇಳಕ್ ಮುಂಚೆ ಅವ್ರನ್ನ ಕೇಳಿದ್ರೆ ಇಲ್ಲಿ ಎಕ್ಸ್ರೇ ಮಾಡಕ್ಕಾಗಲ್ಲ. ಆಮೇಲೆ ನೀವೆಲ್ಲ ದೇವ್ರ ಕಂಡ್ರಿ, ವಿ ರೆಸ್ಪೆಕ್ಟ್ ಯು ಲಾಟ್ ಸರ್. ಅವರೇ ಹೇಳ್ತಾ ಇದಾರೆ 1 ಗಂಟೆ ಮೇಲೆ ನಾನು ಮಾಡಲ್ಲ ಅಂತ. ನೀವು ಅದನ್ನ ಸಮಜಾಯಿಸಿ ಕೊಟ್ಟರೆ ಭಗವಂತ ಹೋಗ್ತಾನ? ಏನ್ ಮೇಡಮ್ ಅವ್ರಿ, ನೀವೇ ಹೇಳಿ ಮೇಡಮ್. ಅವರೇ ಹೇಳ್ತಾ ಇದಾರೆ 1 ಗಂಟೆ ಮೇಲೆ ನಾನು ಮಾಡಲ್ಲ. ಯಾಕೆ ಅಂದ್ರೆ ಜಾಸ್ತಿ ಪೇಷಂಟ್ ಬಂದ್ರು ಅಂತ ಇದ್ದಾರೆ. ಕಾಯಪ್ಪ ಹೇಳ್ತಿದ್ದಾರೆ, ನಮ್ಮ DS ಸಾಹೇಬ್ರು ಹೇಳ್ತಿದ್ದಾರೆ ಇಲ್ಲ ನಾವು ಅದು ಇದು ಅಂತಿದ್ವಿ. ಏನ್ ಸರ್? ಸರಿ ಸರ್, ಒಂದು ಪ್ರಶ್ನೆ ಸರ್, ಅವ್ರಿಗೆ ನೀವು ಎಕ್ಸ್ರೇ ಹೇಳಿದ್ರ ಹೋಗ್ಬಿಟ್ಟು? ಹೇಳಿ ಸರ್. 1 o'clock ಆದ್ಮೇಲೆ ಸಂಡೇ ಆಗಿರೋದ್ರಿಂದ ಸ್ಟಾಫ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಕೆಲಸ ಮಾಡಿ ಹೋಗ್ತಾರೆ, ನಾಳೆ ಬರ್ತಾರೆ. ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ತಗೊಂಬ ಸ್ಟಾಫ್ ಹಾಕೋಕೆ ಅಂತ ಹೇಳಿದ್ದಾರೆ. ಇಂಜೆಕ್ಷನ್ ತಗೊಂಬ ನಮಗೆ ನಮ್ಮ ಪೇಷಂಟ್ ಹಂಗೆಲ್ಲ ಹೇಳಿದ್ರು ಸಾಹೇಬ್ರೆ, ಗಮನ ಕೇಳ್ಕೊಳ್ಳಿ. ನಮ್ಮ ಪೇಷಂಟ್ ಹೇಳಿರೋದು ಇಲ್ಲಿ ಎಕ್ಸ್ರೇ ಯಾರು ಇಲ್ಲ, ಇಲ್ಲಾಂದ್ರೆ ನಾನು ಮುಚ್ಚಿನ ಇಲ್ಲ ಸರ್, ಸುಮ್ಮನೆ ಅದು ನಾನೆಲ್ಲ ಕೇಳಿದ್ದು. ಇನ್ ಫ್ರಂಟ್ ಆಫ್ ದ ಆಫೀಸರ್ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಇನ್ ದ ಮೀಡಿಯಾ. ನನ್ನ ಕ್ವಶನ್ ಸಿಂಪಲ್ ಸರ್, ನೀವು ಯಾಕೆ ಭಾನುವಾರ ಆದ್ರೆ ಯಾಕೆ ಮಾಡ್ಬೋದು? ನನ್ನ ಹತ್ರ ಕೊಡಿ. ಭಾನುವಾರ ಯಾಕೆ ಮಾಡಬಾರ್ದು? ಯಾಕೆ ಕಾನೂನಲ್ಲಿ ಬರ್ದೈತೆ ಭಾನುವಾರ ಮಾಡಬಾರ್ದು ಅಂತ? No sir, that means that your team is doing some. ಮೇಡಮ್ ಅವರು ದಯವಿಟ್ಟು ನಿಮ್ಮಿಂದ ಮೌನವಾಗಿ ಶರಣರಾಗಿದ್ದಾರೆ. ನೀವು ಯಾವ ರೀತಿ ಹೇಳ್ತೀರೋ ಹೇಳಿ. ಬರೀ ಅದೊಂದಲ್ಲ ಮೇಡಮ್, ನಾನು ಸುಮಾರು ಕೇಸ್ ನೋಡ್ತಾ ಇದ್ದೀನಿ. ಭಾನುವಾರ ಇದಕ್ಕೂ ಹೇಳ್ತಾ ಇದ್ದೆ ನಾನು ನಿಮಗೆ, ಭಾನುವಾರ ಟ್ರೀಟ್ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಸಿಗ್ತದೆ. ಯಾಕೆ ಸಾಹೇಬ್ ಹಿಂಗೆ ಮಾಡ್ತೀರಾ? ನೀವು ದೇವ್ರಿಗಲ್ವಾ? ಅಲ್ಲ ದೇವ್ರಿಗಲ್ವಾ? ಏನ್ DS ಸಾಹೇಬ್ರ ಅಪಾರವಾದ ನಂಬಿಕೆ ನಿಮ್ಮ ಮೇಲೆ, ನೀವು ಸಮಜಾಯಿಸಿ ಕೊಟ್ಟರೆ ಆಗತ್ತಾರೆ. ಅವರು ದೇವರು ನಿಮ್ಮನ್ನು ನಂಬ್ಕೊಂಡಿದ್ದೀರಿ. ದೇವರು ಇಲ್ಲಿರೋರೆಲ್ಲ ಗಣಿ ಕಾರ್ಮಿಕರು ಕಂಡ್ರಿ, ಅಧಿಕಾರ ಯಾವತ್ತು ಒಂದೇ ಕಡೆ ಇರಲ್ಲ. ದೇವರು ಎಲ್ಲಾರ್ಗು ಹೇಳ್ತೀನಿ, ಅಧಿಕಾರ ಒಂದ್ ಕಡೆನೇ ಇರಲ್ಲ. ದೇವರು ಬಂದೇ ಬರ್ತದೆ. ದೇವರು ಈ ದೇವ್ರನ್ನ, ಜನರ ದೇವ್ರನ್ನ ಯಾರು ಮೋಸ ಮಾಡ್ತಾನೆ ಅವನು ಹೋದಂಗೆ. ಅಧಿಕಾರ ಶಾಶ್ವತ ಅಲ್ಲ. ಅಮ್ಮ ರೂಪಕ ನೋಡಕ, ನಿಮ್ಮ ಮುಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪೇಷಂಟ್ ಹೋದ್ರೆ ಭಾನುವಾರ ನಾನು ಎಕ್ಸ್ರೇ ಮಾಡಲ್ಲ ಅಂತ ಬರ್ಕೊಟ್ಟಿದ್ದಾರೆ ರೂಪಕ. ಇನ್ನು ನಾನು ಇದಕ್ಕಿಂತ ಪ್ರೂಫ್ ಕೊಡೋದಕ್ಕೆ ಆಗಲ್ಲ. ನಿಮ್ಗೇನಾದ್ರೂ ಮಾನವೀಯತೆ ಇತ್ತು, ಮೌಲ್ಯತೆಗಳಿತ್ತು ಅಂತಂದ್ರೆ ನೀವು ನನ್ನ ಮೇಲೆ ಯಾವ ಡಿಪಾರ್ಟ್ಮೆಂಟ್ ಬಳಸೋದು ರೂಪಕ ಭಯ ಪಡೋನಲ್ಲ. ನಾನು ದುಡ್ಡ ಹೋರಾಟಗಾರನಲ್ಲ, ದುಡ್ಡ ಬಡವ ಎಲ್ಲ ಕಷ್ಟಕ್ಕೂ ನೋಡ್ಬಿಟ್ಟಿರ್ತಾನೆ. ನನ್ನ ಮೇಲೆ ಅದೆಲ್ಲ ಯಾವ್ದು ಸಾಧನೆ ಮಾಡೋಕ್ಕೂ ಆಗಲ್ಲ ರೂಪಕ. ದೇ ಆರ್
ಹೆಲ್ಪ್ಲೆಸ್. ಆಮೇಲೆ ರೈಟ್ ಮೇಡಮ್, ದೇ ಅಗ್ರೀಯಿಂಗ್ ದಟ್ ದೇ ಡಿಡ್ ಎ ಮಿಸ್ಟೇಕ್. ಆಮೇಲೆ ರೈಟ್ ಮೇಡಮ್, ಸೊ ಅವ್ರ ಮೇಲೆ ಏನು ಕ್ರಮ ತಗೊಳ್ತೀವಿ? ನಾವೀಗ ಮತ್ತೆ ಅಗೇನ್ ಇವ್ರ ಟೈಮಿಂಗ್ಸ್ ಏನಿದೆ ಅದನ್ನ ನೋಟ್ ಡೌನ್ ಮಾಡ್ಕೊತೀವಿ, ಎಷ್ಟು ಡಿಲೇ ಆಗಿದೆ ಅನ್ನೋಂಥ. 15 ದಿನ ಸ್ಟಾಫ್ ಇಲ್ಲ ಅಂದ್ರೂ ಆ ಜವಾಬ್ದಾರಿ ತಗೊಳಕ್ಕೆ ಯಾರು ಸಿದ್ಧರಿಲ್ಲ. ನೋಡಿ ನಮ್ಮ ಬಾಬು ಅವರು ಎಲ್ಲಿದ್ದಾರೆ? ಪ್ರೀ ಮೆಚ್ಯೂರ್ಡ್ ಡೆಲಿವರಿ ಮಾಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ರಿ ಇವ್ರಿಗೆ? ತಮಗೂ ತಾಯಿತನ ಏನಂತ ಗೊತ್ತೈತೆ, ಕಣ್ಣಲ್ಲಿ ನೀರು ಬರುತ್ತೆ. ಅವರೇ ಫೋನ್ ಮಾಡಿ ಚೆಕಪ್ ಐತೆ ಬಾ ಅಂತ ಕರೆಸ್ಕೊಂಡು ಚೆಕಪ್ ಮಾಡಿ ಡೆಲಿವರಿ ಮಾಡಬೇಕು ಅಂತ ಹೇಳ್ತಾರೆ. ಆ ತಾಯಿ ಕೇಳ್ತಾಳೆ, ನನಗಿನ್ನ ಹೆರಿಗೆ ನೋವು ಸ್ಟಾರ್ಟ್ ಆಗಿಲ್ವಲ್ಲ? ಇಲ್ಲ, ನಮ್ಮ ಡಾಕ್ಟರ್ ಹೇಳಿದ್ದಾರೆ ನಿಮ್ದು ಪ್ರೀ ಮೆಚ್ಯೂರ್ಡ್, ಮಗು ಏನೋ ಅದು ಗೊತ್ತಿಲ್ಲ, ಟೆಕ್ನಿಕಲ್ ಟರ್ಮ್ಸ್ ಅಂತ ಹೇಳ್ತಾರೆ. ಆ ತಾಯಿ ಅದನ್ನ ನಂಬಿ ಅಡ್ಮಿಟ್ ಆಗ್ತಾರೆ. ಅದಾದ ನಂತರ ಸುಮಾರು 5 ಅವರ್ ಆ ತಾಯಿ ಹೆರಿಗೆ ನೋವನ್ನ ಹೆರಿಗೆ ನೋವು ಬರ್ಲಿಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು, ಇಂಜೆಕ್ಷನ್ ಕೊಟ್ಟರು. ಇದಿಷ್ಟು ಆಗ್ತಾ ಇದ್ರು ಸಹ ಇಷ್ಟೊಂದು ದೊಡ್ಡ ಗಾಂಭೀರ್ಯತೆ ತಿರುಗ್ತಾ ಐತೆ ಸ್ವರೂಪ. ಆ ಹೆಣ್ಮಗು ನೋವು ತಿಂತಾ ಇದ್ದಾಳೆ, ಬ್ಲೀಡಿಂಗ್ ಸ್ಟಾರ್ಟ್ ಆಗೈತೆ. ಅಲ್ಲಿರ್ತಕ್ಕಂಥ ನರ್ಸ್ ಅವರು ಯಾವುದೇ ರೀತಿಯಾದಂಥ ಕ್ರಮ ತಗೊಂಡಿಲ್ಲ. 5 ಅವರ್ ನರಳಿ 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 ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಮಗು ನಾನು ಹೇಳಬಾರ್ದು, ಬಟ್ ಟೆಕ್ನಿಕಲ್ ಟರ್ಮ್ಸ್ ಆಸ್ ಎ ಹ್ಯೂಮನ್, ಮಗುನ ಕೈಯೆಲ್ಲ ಹಾಕಿ ಹಾಳು ಮಾಡಿದ್ದಾರೆ. ಮಗು ಒಳಗಡೆ ಸತ್ತೋಗೈತೆ. ತಂದೆ ಆದಂಥವನು ಬಂದು ಯಾಕೆ ಈ ಥರ ಆಯಿತು ಅಂತ ಕೇಳಿದಾಗ ಬೇಜವಾಬ್ದಾರಿಯ ಆನ್ಸರ್. ಕೊನೆಗೆ ಈ ಭೂಮಿ ನೋಡ್ಬೇಕಾಗಿರ್ತಕ್ಕಂಥ ಕಂದಮ್ಮ ಪರಲೋಕಕ್ಕೆ ಹೋಗ್ತಾರೆ. ಆ ತಾಯಿ ಆ ತಂದೆ ಕಷ್ಟಪಡ್ತಾ ಇದ್ರು, ಅಲ್ಲೂ ಸಹ ಬಂದು ಲಂಚಕ್ಕೆ. ನೋಡಿ ಎಂಥ ಪರಿಸ್ಥಿತಿ. ಹೆಣ್ಣು ಮಗು, ನಮ್ಮ ಭಾರತ ಮೇಲೆ ಹೆಣ್ಣಿಗೆ ಅಂತ ಒಂದು ವಿಶೇಷವಾದ ಗೌರವ ಇದೆ. ಕೊನೆಗೆ ಮಗು ಸಾಯ್ತದೆ, ತಾಯಿ ICU ಎಲ್ಲೋ ಬೇರೆ ಹಾಸ್ಪಿಟಲ್ ಚಿಕಿತ್ಸೆ ಪಡ್ಕೊಳ್ತಾರೆ. ಮರುದಿನ ಯಾರೋ ನಮ್ಮಂತ ಯುವಕರೆಲ್ಲ ಹೋಗಲು ಕೇಳಿದಾಗ ಏನು ಧ್ವನಿಯಲ್ಲಿ ನೀವೇನು ಮಾಡ್ತೀರೋ ಮಾಡ್ಕೊ ಹೋಗಿ, ನಾನು ಬಂದಿಲ್ಲ, ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಹೋಗಿ ವಿಚಾರಣೆ ಮಾಡ್ತೀನಿ. ನಮ್ಮ ತಾಲೂಕು HO ಅವರಿದ್ರು, ಅವ್ರಿಗೂ ತೋರಿಸ್ಕೊಟ್ಟಿದ್ದೀನಿ, ಮತ್ತೆ ಸುನೀಲ್ ಹತ್ರ ಅವ್ರಿಗೂ ತೋರಿಸ್ಕೊಟ್ಟಿದ್ದೀನಿ. ರೆಕಾರ್ಡ್ಸ್ ಪೂರ್ತಿ ತಿದ್ದಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಸಾಕ್ಷಿ, ಅದಕ್ಕೆ ಮಾನ್ಯ ಗುರುರಾಜ್ ಅವ್ರ ಮುಂದೆ ತೋರಿಸ್ಕೊಟ್ಟಿದ್ದೀನಿ. ಇನ್ ಅಂಡ್ ಔಟ್ ಪೇಷಂಟ್ ರೆಕಾರ್ಡ್ಸ್ ಎಲ್ಲಿ ಅಂತ ಕೇಳಿದಾಗ ನಾನು ಇಲ್ಲೇ ಇದ್ದಂಗೆ ಅಲ್ಲಿ ಹೋಗ್ಬಿಟ್ಟು ಕೈಯಲ್ಲಿ ಬರೀತಾರೆ. ಅದಕ್ಕೆ ಸಾಕ್ಷಿ ನಮ್ಮ ಡಿಪಾರ್ಟ್ಮೆಂಟ್ ಅವರು. ಸೊ ಅವ್ರಿಗೆ ಕೇಳಿದ್ರ ಮೇಲೆ ಯಾವ ಕೇಸ್ ಹಾಕ್ಬೋದು ಅಂತಂದ್ರೆ ಅದು ಅಪರಾಧ 420 ಕೇಸ್ ಬುಕ್ ಮಾಡ್ಬೋದಾಗತ್ತೆ. ಇದೆಲ್ಲದರ ನಡುವೆ ತಾಲೂಕು ಹಾಸ್ಪಿಟ್ಲು, ನಮ್ಮ ಬಡ ಜನರು, ಗಣಿ ಕಾರ್ಮಿಕರು, ಇಲ್ಲಿರ್ತಕ್ಕಂಥವ್ರು ಸುಮಾರು ಜನ ಬಡವರು ದಲಿತರಾಗಿರ್ತಕ್ಕಿಂತ ಇಲ್ಲಿ ಬಂದ್ರೆ ನನ್ನ ಕಣ್ಣು ಮುಂದೆ 2 ಪ್ರಾಣ ಹೋಗಿ, ಹಾರ್ಟ್ ಆಪರೇಷನ್, ಹಾರ್ಟ್ ಸಂಬಂಧಪಟ್ಟ ಎದೆ ನೋವು ಅಂತ ಇಲ್ಲಿ ಬಂದ್ರೆ ಯಾವ ಡಾಕ್ಟ್ರು ಬರಲ್ಲ. 5 ನಿಮಿಷ ಇರಿ, ಯಾರು ಡಾಕ್ಟರ್ ಇಲ್ಲ, ನಾನೇ ಅದು ಆ ಒಂದು ರೋಗಿಗೆ ಹೇಳ್ತಕ್ಕಂಥ ಒಂದು ಶೈಲಿ ಐತಲ್ಲ, ಅವನಲ್ಲಿ ಹೃದಯ ಬಡಿತ ಕಮ್ಮಿ ಆಗಿರ್ಬೋದಿಲ್ಲ, ಜಾಸ್ತಿ, ಇನ್ನು ಅವ್ನು ಹೇಳೋ ಸ್ಟೈಲ್ಗೆ ಅಲ್ಲೇ ಹೋಗ್ಬಿಡ್ತಾರೆ. ಆ ರೀತಿ ಮಿಸ್ಬಿಹೇವ್ ಮಾಡಿ ಇಲ್ಲಿಂದ ಕೋಲಾರ್ಗೆ ಹೋಗಿ ಅಂತಾರೆ. ಮಾರ್ಗದ ಮಧ್ಯೆ ಈ 15 ದಿವಸದಲ್ಲಿ 2 ಸಾವನ್ನು ಹಾಕಿದ್ದಾರೆ. ನಾನು FBಗೂ ನಾನು ಅಪ್ಡೇಟ್ ಮಾಡಿದ್ದೆ. ಅದ್ರ ಜೊತೆಗೆ ನಾನು ಸುಮಾರು ಜನ ಹೋಗಿ ಮಾತಾಡಿಸಿದೆ, ವಾಟ್ ಇಸ್ ದ ಪ್ರಾಬ್ಲಮ್? ಅವ್ರು ಹೇಳೋಂಥದ್ದು ಡಾಕ್ಟರ್ಸ್ ಇಲ್ಲ, ಸ್ಟಾಫ್ ಇಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅಂತ ಕೇಳಿ. ಇವತ್ತು ನೋಡಿ ನನ್ನ ಹೆಣ್ಮಗಳು ಇಲ್ಲಿದ್ದಾರೆ, ಒಂದು ಬ್ಲಡ್ ಅನ್ನು ಕೇಳಿದ್ರೆ ಕೋಲಾರ್ಗೆ ಹೋಗಿ ಕುಪ್ಪಂಗೆ ಹೋಗಿ ಅಂತ. ಒಂದು ಶಸ್ತ್ರಚಿಕಿತ್ಸೆ ಮಾಡ್ಬೇಕಂದ್ರೆ ದಲ್ಲಾಳಿಗಳು ಇಟ್ಕೊಂಡಿದ್ದಾರೆ. ಒಂದು ಯಾವುದೋ ಒಂದು ಸರ್ಜರಿ ಮಾಡ್ಬೇಕಂದ್ರೆ ಯಾರೋ ಒಬ್ರು ಬಂದು ನೀನು 10,000 ಕೊಡ್ತೀವಿ, 15,000 ಕೊಡ್ತೀವಿ, ತಗೊಂಡ್ಮೇಲೆ ಆ ಹಣ ಸೇರಿದ ನಂತರನೇ ಅಲ್ಲಿ ಹೋಗೋದು. ಇವತ್ತು ನಿಮಗೆ ಕಾಣ್ತಾರೆ ಸುಮಾರು ಒಂದು 500,000 ಜನ, ಇದಕ್ಕೆ ಮುಂಚೆ 4,000 ರಿಂದ 5,000 ಜನ ಸೇರಿದ್ದೀರಿ. ಅದಕ್ಕೆ ನಿದರ್ಶನವಾಗಿ ನಮಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾರ್ಡಿಯೋ ಫೆಸಿಲಿಟಿ ಇಲ್ಲ, ICU ಇಲ್ಲ. KGF ಜನತೆ ಏನು ಪಾಪ ಮಾಡಿದ್ದಾರೆ. ಆಂಬುಲೆನ್ಸ್ ಗುಡ್ಡಳ್ಳಿ, ಬೇತ್ಮಂಗ್ಲ, ಕ್ಯಾಸಂಬಳ್ಳಿ, ಅದನ್ನು ನಾನು FBR ಅಪ್ಡೇಟ್ ಮಾಡ್ತೀನಿ. ಒಂದು ಆಕ್ಸಿಡೆಂಟ್ ಆಗತ್ತೆ, ನಾನು ಖುದ್ದಾಗಿ, ನನಗೆ ಯಾರೋ ನಂಬರ್ಸ್ ಇರಲ್ಲ ಡಾಕ್ಟರ್ಸ್ದು, ಡಿಪಾರ್ಟ್ಮೆಂಟ್ ಅವರಿಗೆ ಕಾಲ್ ಮಾಡ್ತೀನಿ. ನಾನು ಅಲ್ಲಿ ಬಿದ್ದು ನರಳ್ತಾ ಇರ್ಬೇಕು, ನನಗೆ ಪ್ರೂಫ್ ಕೊಡ್ತೀನಿ. ಸುಮಾರು 58 ನಿಮಿಷ ತಗೊಂಡಿದ್ದಾರೆ ಆಂಬುಲೆನ್ಸ್. ಅಲ್ಲಿ ರಕ್ತದಲ್ಲಿ ಒದ್ದಾಡ್ತಾ ಇರ್ಬೇಕಾದ್ರೆ ಒಬ್ಬ ರೋಗಿ ಆಗಿರ್ತವನು ಬರೋದು 1 ಅವರ್ ಆಗತ್ತೆ, 2 ಅವರ್ ಆಗತ್ತೆ ಅಂದ್ರೆ ಪ್ರಾಣ ಬದುಕ್ತಾರೆ. ಇವತ್ತು ಮಾನ್ಯ ಆರೋಗ್ಯ ಸಚಿವರು ಹೇಳ್ತಕ್ಕಂಥದ್ದು 5 ರಿಂದ 10 ನಿಮಿಷದಲ್ಲಿ ನಿಮಗೆ ಆಂಬುಲೆನ್ಸ್ ಫೆಸಿಲಿಟಿ ಕೊಡ್ತಾರೆ. ತಾವೇ ಉತ್ತರ ಕೊಡಬೇಕು, ಯಾಕೆ ಆಂಬುಲೆನ್ಸು ನಮ್ಮಲ್ಲಿ ಕೊಡ್ತಾ ಇಲ್ಲ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಮೆಡಿಕಲ್ ಸ್ಟಾಕ್ ನಾವು ಚೆಕ್ ಮಾಡಕ್ ಹೋದ್ರೆ ಭಾರಿ ದೊಡ್ಡ ಒಂದು ಹಗರಣ ನಡೀತಾ ಇದೆ.
ತಾಯಿತನ ಅಂದ್ರೆ ಬಾಣಂತಿಯರಿಗೆ ಬರಬೇಕಾದಂತ ಸವಲತ್ತುಗಳನ್ನು ದುಡ್ಡು ಹೊಡಿತಾರೆ. ಸೊ ಈ ಹಾಸ್ಪಿಟಲ್ ಬಂತು ಅಂತಂದ್ರೆ ದಲ್ಲಾಳಿಗಳ ಒಂದು ದೊಡ್ಡ ರಾಮಾಯಣ, ದೊಡ್ಡ ಕಾಟ ಆಗುತ್ತೆ. ಮತ್ತೆ ಇವತ್ತನೇ ಹೇಳ್ತಾ ಇದ್ರು, ಇಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಇಲ್ಲಿ ಏನಂತಾರೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಡೆಲಿವರಿ ಆದ್ರೆ ಅದು ಎಂತ ಮಗು, ಗಂಡಿರ್ಲಿ ಹೆಣ್ಣಿರ್ಲಿ, ಆರೋಗ್ಯವಾಗಿರ್ಲಿ, ಎಂಥದೇ ಇರಲಿ, ಎಂತ ಹಾಸ್ಪಿಟಲ್ ನೀವು ಹೋಗ್ಬೇಕಾಗಿರೋದು ಅದು ಮ್ಯಾಂಡೇಟರಿ ಅಂತೆ. ಇಲ್ಲಿ ಹುಟ್ಟತಕ್ಕಂಥ ಮಗು ನಿಮ್ಮ ಹಾಸ್ಪಿಟಲ್ ಸಾಯಿ ಹಾಸ್ಪಿಟಲ್ಗೆ ಎತ್ಕೊಂಡು ಚೆಕಪ್ ಮಾಡಿಸ್ಲೇಬೇಕು, ಕಂಪಲ್ಸರಿ. ಅಲ್ಲ ನೀವು ಪ್ರೂಫ್ ಬೇಕಾದ್ರೆ ನಾನು ಪ್ರೂಫ್ ಕೊಡ್ತೀನಿ, ಎಲ್ಲ ನೀವು ಫೇಡರ್ಸ್ ಅಕೌಂಟ್ ಮಾಡಿದ್ದೀನಿ. ತಾವು ಹೇಳಿ ಮೇಡಮ್ ಅವರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾ ಇದೆ, ಶೇಕಡವಾರು 80% ದಲಿತಿರುವಂತ ಜಾಗದಲ್ಲಿ, ದಲಿತಿರ್ತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ ಒಂದು ಹೆಣ್ಣು ಮಗು ಗಂಡು ಮಗು ಹುಟ್ಟಿದ್ರು ಅಲ್ಲಿ ನೋಡಿ ಇದೇ ಡಾಕ್ಟ್ರೆ, ಅಲ್ಲಿ ಪಿಡಿಯಾಟ್ರಿಕ್ ಅಂತ ಯಾರು ಹೇಳ್ತಾರೆ ಇದೇ ಡಾಕ್ಟ್ರೆ ಅಲ್ಲೂ. ಇದು ಎಲ್ಲ ಏನ್ ಮಾಡ್ತಾ ಇದ್ದೆ ನಿಮ್ಮ ಸಿಸ್ಟಮ್, ಕೇಳೋರು ಯಾರು ಇಲ್ಲ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಡೆಲಿವರಿ ಆದ್ರೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ 5,000 is fixed what they want to take. ಸರ್ಜರಿ 15,000 ಮೇಡಮ್ ನೋಡಿ, ಆಪರೇಷನ್ ಮಾಡಿದ್ರೆ 15,000 ಕೊಡಬೇಕು. ನಾನು ನಿಮ್ಮನ್ನು ಬೇಡ್ಕೊಳ್ಳೋದು ಇಷ್ಟೇ ಮೇಡಮ್, ತಮಗೂ ಗೊತ್ತಿರ್ತದೆ ತಾಯ್ತನದ ನೋವು ಏನು ಅನ್ನೋದು. ತಮಗೂ ನಾವೆಲ್ಲರೂ ಆ ಒಂದು ತಾಯಿ ಹೊಟ್ಟೆಯಿಂದ ಬಂದಿರೋಂಥವ್ರು. ಇಲ್ಲಿ ನೋಡಿದ್ರೆ ಇಂಥ ದುರಂತ, ಮಧ್ಯವರ್ತಿಗಳ ದುರಂತ, ಸರಿಯಾಗಿ ICU ಇಲ್ಲ, 24/7 ಫೆಸಿಲಿಟೀಸ್ ಇಲ್ಲ. ಯಾವತ್ತು ಡಾಕ್ಟರ್ ಬಂದು ಒಬ್ಬ ಇರ್ತಾರೆ, ಬೆಡ್ ಖಾಲಿ ಇದ್ರು ಬೆಡ್ ಇಲ್ಲ ಅಂತಾರೆ. ಆಮೇಲೆ ಇನ್ನೊಂದು ದೊಡ್ಡ ದುರಂತ ಏನಂತಂದ್ರೆ ರೆಫರ್ ಟು ಕೋಲಾರ್, ರೆಫರ್ ಟು ಕುಪ್ಪ. ನನಗೆ ನಾಳೆಯಿಂದ ಇವತ್ತಿಂದನೇ ತಾವು ಬಂದಿರೋ ನನಗೆ ರೆಫರ್ ಬೇಕಾಗುತ್ತೆ ಬೇಕು, ಇಲ್ಲ ನೀವು ನಾನು ಬರ್ಕೊಟ್ಬಿಡಿ, ಐ ಫೈಟ್ ವಿತ್ ಲೀಗಲಿ, ಕೋರ್ಟ್ಗೆ ಹೋಗ್ತೀನಿ. ನಾವ್ ಯಾಕೆ ಕುಪ್ಪಂಗೆ ಹೋಗ್ಬೇಕು? ಹೋಗ್ಬೇಕೇನ್ರಿ ಕುಪ್ಪಂಗೆ? ನಾವ್ ಯಾಕೆ ಕೋಲಾರ್ಗೆ ಹೋಗ್ಬೇಕು? ದಲಿತರು ಅನ್ನೋ ಒಂದು ಕಾರಣಕ್ಕೆ ಹೋಗ್ಬೇಕಾ ಮೇಡಮ್? ನಾವು ಬಂಗಾರಪೇಟೆಯಲ್ಲಿ ವ್ಯವಸ್ಥೆ ಇಲ್ಲ, ಎಲ್ಲೂ ಈ ತರದಿಲ್ಲ. ಇಲ್ಲಿ ಮಾತ್ರ ರೆಫರ್ ಟು ಕೋಲಾರ್, ರೆಫರ್ ಟು ಕುಪ್ಪಂ. ಮತ್ತೆ ಒಬ್ಬ ಹಾರ್ಟ್ ಪೇಷಂಟು ಈ ಫಸ್ಟ್ ಗಣಿಯಲ್ಲಿ ಕೆಲಸ ಮಾಡಿ ಅವನು ಕುಡಿದಿರ್ತಂತ ಧೂಳಿಂದ ಒಂದು ಎಷ್ಟು ಬ್ಲಾಕ್ಸ್, ಎಷ್ಟು ವಾಲ್ಸ್ ಬ್ಲಾಕ್ ಆಗೈತೆ ಗೊತ್ತಿಲ್ಲ. ಇಲ್ಲಿ ಬಂದ್ರೆ ಹಾರ್ಟ್ ಫೆಸಿಲಿಟಿ ಇಲ್ಲ. ಏನ್ ಮಾಡ್ಬೇಕು ಮೇಡಮ್? ನೀವೇ ಹೇಳಿ ಮೇಡಮ್, ಏನ್ ಮಾಡ್ಬೇಕು ಮೇಡಮ್? ಇಲ್ಲಿ ಒಬ್ಬ ರೋಗಿ ಅಂತೇಳಿ ಒಳಗಡೆ ಹೋದ್ರೆ ಆ ರೋಗಿ ಬರೋದು ಶವ, ಸಣ್ಣ ಪುಟ್ಟ ಜ್ವರಕ್ಕಲ್ಲ, ಏನೋ ಒಂದು ಸೀರಿಯಸ್ ಇಶ್ಯೂ ಅಂತ ಒಳಗಡೆ ಹೋದ್ರೆ ಒಂದು ಶವ ಬರ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ನಿಮ್ಮ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ, ನಮ್ಮ DHOಗಳು ಅಥವಾ ತಾಲೂಕು DHOಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇದು ಕಣ್ಣು ಕಾಣಿಸಿ ಅದೇನೋ ಹೇಳ್ತಾರಲ್ಲ, ಅದ್ರ ಕಣ್ಣು ಕಟ್ಕೊಂಡಿದ್ದಾರೇನೋ ನಂಗೆ ಅರ್ಥ ಆಗ್ತದೆ. ಹೊಟ್ಟೆಗೆ ಅನ್ನ ತಿಂತವ, ಏನ್ ತಿಂತವ ನೀವು? ಒಬ್ಬ ರೋಗಿ ಬಂತಂದ್ರೆ ಮುಟ್ಟಲ್ಲ, ಭಾನುವಾರ ರಜಾ ಅಂತ, ಭಾನುವಾರ ಸರ್ಕಾರ ಅನುಗಳಲ್ವಾ? ನೋವಾಗಲ್ವಾ ಮೇಡಮ್ ಅವರೇ? ಇದನ್ನ ಕೇಳ್ತಕ್ಕಂಥವ್ರು ಕಿವಿ ಮುಚ್ಕೊಂಡು, ನೋಡ್ಬೇಕಂತವ್ರು ಕಣ್ಣು ಕಟ್ಕೊಂಡು, ಏನು ಗೊತ್ತಿರ್ತಾರೆ ಓದ್ತಾ ಅಂತಂದ್ರೆ ನಮ್ಮಂತ ಸಾರ್ವಜನಿಕರು ಬೀದಿ ಬರ್ಬೇಕಾಗತ್ತೆ ಮೇಡಮ್. ಈಗ ಮೇಡಮ್ ಅವರೇ, ನಾಗವೇಣಿ ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ? ಎಲ್ಲರ ಹತ್ರನೂ ಸ್ಟೇಟ್ಮೆಂಟ್ ತಗೊಂಡು DHO ಕಳ್ಸಿಕೊಟ್ಟಿದ್ದೀವಿ ಸರ್ ರಿಪೋರ್ಟ್. ಮೇಡಮ್, ನಾನು ಸ್ಪಷ್ಟವಾಗಿ ತಮ್ಮನ್ನ ಅರ್ಥ ಆಗಂತ ಭಾಷೆಯಲ್ಲೇ ಕೇಳ್ತಾ ಇದ್ದೀನಿ, ಏನ್ ಕ್ರಮ ಜರುಗಿಸಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಈಗ ಬರ್ದಿರೋ ನೀವೇ ತಾನೆ ಮೇಡಮ್, ಬರ್ದಿರೋ ನೀವೇ ತಾನೆ? ಆಯಮ್ಮ ಮಾಡುವಂತ ಗನಂದಾರಿ ಕೆಲಸ ಪ್ರಮೋಟ್ ಮಾಡಿ ಅಂತ ಬಂದಿದ್ದೀರಾ? ಅದನ್ನ ಹೇಳಿ, ಅಚ್ಚಂತ ಕೇಳಿ, ವಾಟ್ ಕೈಂಡ್ ಆಫ್ ಅನ್ ಆಕ್ಷನ್? ಅದ್ರ ಆಕ್ಷನ್ ಏನಂತ ಹೇಳೋರು ಅವ್ನು ಎತ್ತಲ್ಲ, ನೀವು ಕುತ್ಕೊಳ್ತೀರಿಲ್ಲ. ವಾಟ್ ಕೈಂಡ್ ಆಫ್ ಅನ್ ಆಕ್ಷನ್? ಇವರು ನಾನು ಡಾಕ್ಟರ್ ಚಾರಣಿ ಅಂತ CHO ಕೋಲಾರು. ಇವತ್ತು ಮಾನ್ಯ DHO ಸರ್ ಅವ್ರ ಪರವಾಗಿ ಹೋಗಿದ್ದೀನಿ. ಸೊ ನೀವು ಈಗಾಗಲೇ ಏನೇನು ಹೇಳಿದ್ದೀರಾ ಅದೆಲ್ಲ ಸಮಸ್ಯೆಗಳು, ಎಸ್ಪೆಷಲಿ ಫ್ರೀ ಸರ್ವಿಸಸ್ ಎಲ್ಲೂ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನೀವು ಹೇಳಿದ್ದೀರಾ. ಇದು ನಾನು ನಮ್ಮ DHO ಸರ್ ಅವ್ರಿಗೂ ಸಹ ಇದನ್ನ ತಲುಪಿಸಿ, ಈ ಒಂದು ಕ್ಷಣದಿಂದಲೇ ಈ ತರ ಆಗುವಂತ ಯಾವ್ದಾದ್ರು ಸಮಸ್ಯೆಗಳು ಕಂಡು ಬಂದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸ್ ಮಾಡುವಂತ ಒಂದು ಇದನ್ನ ನಾವು ಕ್ರಮನ ತಗೋತೀವಿ. ಹಾಗೂ ಈ ಒಂದು ಪುಟ್ಟಳ್ಳಿ ಏನು ಇನ್ಸಿಡೆಂಟ್ ನೀವು ಹೇಳಿದ್ರಲ್ವಾ, ಅವ್ರಿಗೆ ಈಗ ಪ್ರೈಮರಿ ಪ್ರಿಲಿಮಿನರಿ ರಿಪೋರ್ಟ್ನ ಒಂದು 3 ಜನ ಡಾಕ್ಟರ್ಸ್ ಅದನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ಎಕ್ಸ್ಟರ್ನಲ್ ಅಂತ ಹೇಳಿ ನಾವು ಈಗ ಮೆಡಿಕಲ್ ಕಾಲೇಜಿಂದನೂ ನಾವು ಅದನ್ನ ತಗೋಬೇಕಾಗುತ್ತೆ ಎನ್ಕ್ವೈರಿ ರಿಪೋರ್ಟ್, ಯಾಕಂದ್ರೆ ಪೇಷಂಟ್ ಅಲ್ಲೂ ಹೋಗಿದ್ರಲ್ವಾ. ಸೊ ಹಾಗಾಗಿ ಅವ್ರದ್ದು ಅವೇಟೆಡ್ ಇದೆ. ಸೊ ಹಾಗಾಗಿ ಈ ಒಂದು ಸಮಗ್ರವಾಗಿ ಒಂದು ತನಿಖೆ ನಡೆಸಿ ವಿತಿನ್ 3 to 4 days ನಮ್ಮ DHO ಸರ್ ಅವರು ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳುವಂತ ಒಂದು ಭರವಸೆ ಕೊಟ್ಟಿದ್ದಾರೆ.
ನಂತರ ಈ ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಇದು ಪ್ರಾಬ್ಲಮ್ಸ್ ಹೇಳಿದ್ರಲ್ವಾ. ಸೊ ನಮ್ಮ ಒಂದು ಏನು ಸರ್ಕಾರದಿಂದ ಇರ್ತಕ್ಕಂಥ ಒಂದು ಸೌಲಭ್ಯ ಸ್ಟೆಮಿ ಅಂತ ಒಂದು ಯೋಜನೆ ಇದೆ, ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ. ಸೊ ಈ ಯೋಜನೆ ಅಡಿಯಲ್ಲಿ 25,000ದಿಂದ 30,000 ಖರ್ಚಾಗ್ತಕ್ಕಂಥ ಒಂದು ಇಂಜೆಕ್ಷನ್ ಫ್ರೀ ಆಗಿ ಅದನ್ನ ಕೊಟ್ಟಿದ ತಕ್ಷಣ ಆಲ್ಮೋಸ್ಟ್ ನಮಗೆ ಒಂದು ಗೋಲ್ಡನ್ ಟೈಮ್ ಸಿಗುತ್ತೆ ಆ ಪೇಷಂಟ್ಗೆ. ಸೊ ಎಲ್ಲೇ ಇರ್ತಕ್ಕಂಥ ಈಗ ನಾವು ಒಂದು ಕಾರ್ಡಿಯಾಲಜಿಸ್ಟ್ ಇರ್ಬೋದು ಅಥವಾ ಯಾವುದೇ ಒಂದು ಕಾರ್ಡಿಯಾಕ್ ಸೆಂಟರ್ಗೆ ಹೋಗ್ಬೇಕಾದ್ರೆ ಒಂದು ನಮಗೆ ಟೈಮ್ ಸೇವಿಂಗ್ ಆಗುತ್ತೆ, ಮತ್ತೆ ಆ ಇಂಜೆಕ್ಷನ್ ಇಲ್ಲಿ ನಾವು ಸಿಕ್ಕದಂತ ಒಂದು ಸೇವೆನ ಇಲ್ಲಿ ನಾವು ಒದಗಿಸ್ಕೊಟ್ಟಿದ್ದೀವಿ. ಒಂದು ನಿಮಿಷ, ನಾವು ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಹಾಗಾದ್ರೆ ನಾಗೇಶ್, ಹಾರ್ಟ್ ಅಟ್ಯಾಕ್ ಅನ್ನೋದು ಎಫ್ ಬಿಗೆ ಆಗ್ತದೆ ಅಂತ ಡೇಟ್